ಹಾಯ್ ಫ್ರೆಂಡ್ಸ್, ನಮ್ಮನೆ ಗೃಹ ಪ್ರವೇಶಕ್ಕೆ ಸ್ವಲ್ಪ ಶಾಪಿಂಗ್ ಆಗಿದೆ. ಇನ್ನೂ ಸುಮಾರು ಬೊಟಿಗೆ ಕೊಟ್ಟಿದ್ದೀನಿ ಸ್ಟಿಚ್ ಮಾಡೋಕ್ಕೆ. ಇನ್ನೂ ಸ್ವಲ್ಪ ತಗೋಬೇಕು. ಈಗ ಏನು ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ. ಫಸ್ಟು ಸ್ಯಾರಿ, ಇದು ನಮ್ಮ ಮನೇಲಿ ಕೊಡಿಸಿದ್ದು ನನಗೋಸ್ಕರ ಸ್ಯಾರಿನ. ಗ್ರೀನ್ ಇದೆ ಮತ್ತು ಬ್ಲೂ ಗ್ರೀನ್ ಎರಡು ಮಿಕ್ಸು. ಸ್ವಲ್ಪ ಕತ್ಲಾಗಿರೋದ್ರಿಂದ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ. ಇದು ಬ್ಲೌಸು ಪಿಂಕ್ ಬರುತ್ತೆ. ಇದು ವೈನ್ ಕಲರು ಬನಾರಸ್ ಸ್ಯಾರಿ. ವೈನ್ ಕಲರು ಚೆನ್ನಾಗಿ ಸೆಲ್ಫಲ್ಲೇ ಇದೆ. ಬ್ಲೌಸ್ ಪೀಸು ಎಲ್ಲ ಸೆಲ್ಫಲ್ಲೇ ಇದೆ. ಮತ್ತು ಇನ್ನೊಂದು ಕುರ್ತಿ ತೊಗೊಂಡೆ. ಬೇಕಾದ್ರೆ ಪೂಜೆಗೆಲ್ಲ ಸ್ಯಾರಿನೇ ಹಾಕೋದು, ಕುರ್ತಿ ಇರಲಿ ಒಂದು ಅಂತ ಅಷ್ಟೇ. ಇದು ವೈನ್ ಕಲರು ಚೆನ್ನಾಗಿದೆ. ಇದನ್ನು ಈ ಡ್ರೆಸ್ಸು ಸುಮ್ಮನೆ ತಗೊಂಡಿದ್ದು. ಇದೇನು ಗೃಹ ಪ್ರವೇಶಕ್ಕೆ ಹಾಕೋತಾ ಇಲ್ಲ, ಸುಮ್ಮನೆ ಅವಳಿಗೆ ನಮ್ಮ ಮನೆಯವ್ರಿಗೆ ಇಷ್ಟ ಆಯಿತು ಅಂತ, ಅವ್ರ ಪಪ್ಪಂಗೆ ಇಷ್ಟ ಆಯಿತು ಅಂತ ತಗೊಂಡಿದ್ದಾರೆ. ಇದು ನೆಕ್ಸ್ಟ್ ಅವಳದು ಇದು ಇದಕ್ಕೋಸ್ಕರ ತಗೊಂಡಿದ್ದು. ಇದ್ರದ್ದು ಸ್ಕರ್ಟು, ಇದು ಸ್ಕರ್ಟು ಸೆಲ್ಫಲ್ಲೇ ಬರುತ್ತೆ. ಎರಡು ಸೇಮ್ ಕಲರ್ ಇದೆ. ಚೆನ್ನಾಗಿದೆ, ಗ್ರ್ಯಾಂಡಾಗಿದೆ. ತುಂಬ ಹುಡುಕಿ ತಗೊಂಡಿದ್ದು. ಇದು ಎಲ್ಲಿ ಅಂದರೆ ದಾವಣಗೆರೆ ಬಿ ಎಸ್ ಚನ್ನಬಸಪ್ಪ, ಎಲ್ಲರಿಗೂ ಗೊತ್ತು. ಆಲ್ಮೋಸ್ಟ್ ಅವಳಿಗೆ ಅಲ್ಲೇ ತಗೊಳ್ಳೋ. ಲಿಶಿಕಂಗೆ ಲಂಗ ಬ್ಲೌಸ್ ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ತೊಗೊಂಬರೋಣ, ಪೀಸು ಹೋಗೋಣ, ಲಂಗ ಬ್ಲೌಸ್ ತೊಗೊಂಬರೋಣ ಅಂತ ಅಂದ್ಕೊಂಡ್ರೆ ನನಗೆ ಈ ಸ್ಯಾರಿ ಸಿಕ್ತು. ಈ ಸ್ಯಾರಿನಲ್ಲಿ ಲಂಗ ಬ್ಲೌಸ್ ಹೊಲಿಸೋದು ಚೆನ್ನಾಗಿ ಅನಿಸುತ್ತಲ್ವ ಅವಳಿಗೆ ಅಂದ್ಕೊಂಡು ಸ್ಯಾರಿನೇ ತರಿಸ್ಬಿಟ್ಟೆ. ಆ್ಯಕ್ಚುಲಿ ನಾನು ಸ್ಟಿಚ್ ಮಾಡ್ತೀನಿ, ಬಟ್ ಸಲ ಯಾಕೋ ಬೊಟಿಕಲ್ಲಿ ಹೊಲಿಸು ಅಂತ ಆಸೆ ಪಡ್ತಾಯಿದ್ದಾರೆ ಇಬ್ಬರೂ ಕೂಡ. ಹಂಗಾಗಿ ಬೊಟಿಗೆ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಇದನ್ನು ಸ್ಟಿಚ್ ಮಾಡಿಸಿ ಇದು ಯಾವ ಥರ ಬರುತ್ತೆ ನಿಮಗೆ ತೋರಿಸ್ತೀನಿ, ನಾನು ಹೇಳ್ತೀನಿ. ಓಕೆನಾ? ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ ನಾನು. ಸಾರಿ, ಇದು ಲ್ಯಾವೆಂಡರ್ ಕಲರಲ್ಲಿದೆ. ನಾನು ಹಾಕ್ಕೊಂಡಾಗ ತೋರಿಸ್ತೀನಿ ಫುಲ್ಲು ನಿಮಗೆ ಹೆಂಗೆ ಕಾಣುತ್ತೆ ಅಂತ. ಇದ್ರ ಬ್ಲೌಸು ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ. ಆಗಲೇ ರೆಡಿಯಾಗಿ ಬಂದಿದೆ. ಸ್ಲೀವೆಲ್ಲ ಈ ಥರ ಇದೆ, ಈ ಥರ ಮಾಡಿಸಿದ್ದೀನಿ. ಸ್ವಲ್ಪ ಮೈಸೂರು ಸಿಲ್ಕ್ ಸ್ಯಾರಿ ಯಾವಾಗಲೂ ಸಿಂಪಲ್ಲಾಗಿರುತ್ತಲ್ಲ, ಹಂಗಾಗಿ ಬ್ಲೌಸ್ ಸ್ವಲ್ಪ ಗ್ರ್ಯಾಂಡ್ ಮಾಡಿಸೋಣ ಅಂತ ಗ್ರ್ಯಾಂಡಾಗಿ. ಇದೆಲ್ಲ ನಾನೇ ಹಾಕ್ಕೊಂಡಿದ್ದೆ. ಇದು ಡ್ರೆಸ್ ಇದೆ, ಇನ್ನೊಂದು ತೊಗೊಂಡೆ. ಅದು ಯಾವುದು ಎಲ್ಲ ಅವಳು ಹಾಕ್ಕೊಂಡಾಗ ತೋರಿಸ್ತೀನಿ, ನಾನು ವಿಡಿಯೋ ಮಾಡ್ತೀನಿ ನೋಡಿ. ಈ ಥರ ಇದೆ. ಅನ್ನಿಸ್ತು. ನೆಕ್ಸ್ಟು ಇನ್ನೊಂದು ಐಟಮ್ ನನಗೆ ಇದಿದೆ, ಸ್ವಲ್ಪ ನಮ್ಗೆ ಯೂಸ್ ಆಗುತ್ತೆ ಅಂತ ಫೀಲ್ ಆಯಿತು. ಹಂಗಾಗಿ ಇದನ್ನು ತರಿಸ್ದೆ. ಇನ್ನಂದರೆ ಇದು ಫ್ಯಾನು, ಚಿಕ್ಕ ಫ್ಯಾನು ಚೆನ್ನಾಗಿದೆ ಅಲ್ವಾ, ಕ್ಯೂಟಾಗಿ ಪಿಂಕ್ ಕಲರಲ್ಲಿ. ಇದನ್ನು ಯಾಕೆ ತರಿಸ್ದೆ ಅಂದರೆ ಸೆಕೆ ಇರುತ್ತೆ, ಆ ಪೂಜೆ ಟೈಮಲ್ಲೆಲ್ಲ ಫ್ಯಾನು ಆನ್ ಮಾಡೋಕ್ಕಾಗಲ್ಲ, ಸೆಕೆ ಇರುತ್ತೆ. ಹಂಗಾಗಿ ಯೂಸ್ ಆಗುತ್ತೆ, ನಂಗಾದರೂ ಯೂಸ್ ಆಗುತ್ತೆ, ಅಮ್ಮಂಗಾದರೂ ಯೂಸ್ ಆಗುತ್ತೆ, ಮಕ್ಳಿಗಾದರೂ ಯೂಸ್ ಆಗುತ್ತೆ ಅಂತ ತರಿಸಿದ್ದೀನಿ. ಇದು ಕ್ಯೂಟಾಗಿ ಚಿಕ್ಕದಾಗಿದೆ. ಇದನ್ನು ಬ್ಯಾಗಲ್ಲಾದರೂ ಹಾಕೊಬೋದು, ಬೇಕಾದಾಗ ಈಗ ಫ್ಯಾನ್ ಥರ ವರ್ಕ್ ಆಗುತ್ತೆ. ನಾವು ಟ್ರಾವೆಲ್ ಮಾಡ್ತಾ ಇದ್ರೂ ತುಂಬ ಯೂಸ್ ಆಗುತ್ತೆ. ಹಂಗಾಗಿ ಇದೊಂದು ತೊಗೊಂಡೆ. ಇದಿರಲಿ, ನೆಸೆಸಿಟಿ ಇದೆ ಇದು. ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟು ಇದಾದ್ಮೇಲೆ ಸ್ವಲ್ಪ ಜ್ಯುವೆಲರಿ. ಏಕೆಂದರೆ ಸ್ವಲ್ಪ ಎಲ್ಲ ಗೋಲ್ಡೇ ಹಾಕ್ತಿರೋದ್ರಿಂದ ಒಂದು 2-3 ತರಿಸ್ಕೊಂಡಿದ್ದೀನಿ. ಮಕ್ಳಿಗೆ ಬೇಕು, ಆಮೇಲೆ ನನಗೆ ಯೂಸ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ತರಿಸ್ಕೊಂಡಿದ್ದೀನಿ. ಯೂಸ್ ಹಾಕೋತೀನೋ ಇಲ್ಲ ಅಂತಲೂ ಗೊತ್ತಿಲ್ಲ, ನೋಡೋಣ.
ತೊಗೊಂಬಂದಿದ್ದೀನಿ. ಇದು ಭಾಳ ಟ್ರೆಂಡಲ್ಲಿತ್ತು, ಹಂಗಾಗಿ ಇದು ಬೇಕು ಅಂತ ಅನ್ನಿಸ್ತು ನಂಗೆ, ಅದಕ್ಕೋಸ್ಕರ ತೊಗೊಂಬಂದೆ. ಇದನ್ನು ಹಾಕೊಂಡ್ರೆ ನಿಮ್ಗೆ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಇದಾದಮೇಲೆ ಇನ್ನೊಂದು ಚಿಕ್ಕದು, ಇದು ತುಂಬ ದಿನದಿಂದ ನಾನು ಇಷ್ಟಪಟ್ಟಿದ್ದೆ, ಈ ಥರ ಗೋಲ್ಡಲ್ಲಿ ಬೇಕು ಅಂತ ಇಷ್ಟಪಟ್ಟಿದ್ದೆ. ಬಟ್ ಇದು ಸಿಕ್ತು ನೋಡೋಣ ಅಂತ ತರಿಸ್ತೆ. ನೋಡಿರ್ತೀರ ನೀವೆಲ್ಲರೂ, ನಿಮಗೆ ಗೊತ್ತಿರುತ್ತಿದ್ದು ಡಿಸೈನು. ತರಿಸ್ಕೊಂಡಿದ್ದೀನಿ, ಮಕ್ಳಿಗಾದರೂ ಆಗುತ್ತೆ, ನಂಗಾದರೂ ಆಗುತ್ತೆ. ಯಾಕೆಂದರೆ ಗೋಲ್ಡ್ ಹಾಕೋಕ್ಕೆ ಅವತ್ತು ನಂಗೆ ಸ್ವಲ್ಪ ಭಯ, ಯಾಕೆಂದರೆ ನನ್ನ ಹತ್ರ ಇರಲ್ಲ, ಅವರು ಅಲ್ಲಿ ಇಲ್ಲಿ ಹೋಗ್ತಿರ್ತಾರಲ್ವ, ಹಾಗಾಗಿ ನಂಗೆ ಸ್ವಲ್ಪ ಭಯ. ನೋಡೋಣ, ಗೋಲ್ಡ್ ಹಾಕಿಲ್ಲ ಗೋಲ್ಡು ಅಂತ ಈ ಥರದ್ರಲ್ಲೇ ಯಾವುದಾದ್ರೂ ಒಂದು ಯೂಸ್ ಮಾಡ್ಕೋತೀನಿ. ಆಯ್ತು, ಇನ್ನೂ ತುಂಬಾ ಶಾಪಿಂಗ್ ಮಾಡೋದಿದೆ, ಮಾಡ್ತೀನಿ. ಅವಾಗೆಲ್ಲ ನಾನು ಏನೇನು ತೊಗೋತೀನಿ ಅಂತ ನಾನು ತೋರಿಸ್ತೀನಿ. ಇನ್ನೂ ಕಾಸ್ಮೆಟಿಕ್ಸ್ ಇದನ್ನೇನು ನಾನು ಇನ್ನೂ ತೊಗೊಂಡಿಲ್ಲ, ಇನ್ನೆಲ್ಲ ತೊಗೊಂಡಾಗ ನಾನು ನಿಮಗೆ ತೋರಿಸ್ತೀನಿ. ಇದು ನನ್ನ ಫಸ್ಟ್ ವಿಡಿಯೋ ಆಗಿತ್ತು. ಈಗ ನನ್ನ ಅಪ್ಪನ ಮನೆ ಗೃಹ ಪ್ರವೇಶ ಹತ್ರ ಬರ್ತಾಯಿದೆ ನೋಡ, ಅಲ್ಲಿಂದನೇ ನಾನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಇದ್ರದ್ದು ಏನೇನು ಪ್ರಿಪ್ರೇಷನ್ನು ಇದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಿಮ್ಮದು ಸಪೋರ್ಟ್ ನನಗೆ ಬೇಕು, ಹಂಗಾಗಿ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಂಗೆ ಹೀಗೆ ಸಪೋರ್ಟ್ ಮಾಡಿ, ಓಕೆನಾ? ನಮಸ್ಕಾರ ಹಿಂಗೆ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಇನ್ನೇನಾದ್ರು ಇದ್ದರೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಓಕೆ, ಬಾಯ್.